ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಇಡಲಾಗಿದೆ. ಏನ್ ಪ್ರಶ್ನೆಗಳು ಇದು? ಉತ್ತರ ಇಲ್ಲದೆ ಇರುವಂತ ಪ್ರಶ್ನೆಗಳಿದೆಯಲ್ಲ ಇಲ್ಲಿ ತನಕ, ಅಥವಾ ಯಥಾ ಪ್ರಕಾರವಾಗಿ ಗಮನ ಸೆಳೆಯುವ ಪ್ರಯತ್ನ. ಒಂದು, ಸಿದ್ದರಾಮಯ್ಯನವರ ಪತ್ನಿಗೆ ಬೇರೆ ಲೇಔಟ್ ನಲ್ಲಿ ಯಾಕೆ ಸೈಟ್ ಕೊಟ್ಟಿದ್ರಿ? ಲಾಟರಿ ಸೈಟ್ ಪಡೆಯುವಂತ ನಿಯಮವನ್ನ ಯಾಕೆ ಉಲ್ಲಂಘಿಸಿದ್ದೀರಾ? ಮೂಡಾ ಜಮೀನು ಒತ್ತುವರಿ ಮಾಡಿದ್ರು ನಿಮ್ಗೆ ಗೊತ್ತಾಗಿರ್ಲಿಲ್ವಾ? ಹಾಗಾದ್ರೆ ಮೊದಲಿಗೆ ಲೇಔಟ್ ಕಾಮಗಾರಿ ಹಂತದಲ್ಲೂ ಕೂಡ ನಿಮ್ಗೆ ಹಾಗಾದ್ರೆ ವಿಚಾರ ಗೊತ್ತಿರ್ಲಿಲ್ವಾ? ಹೀಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಜೆಪಿ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿದೆ. ವಿಪಕ್ಷ ನಾಯಕರುಗಳು ಪ್ರಶ್ನೆ, ನೀವು ಹೇಳ್ತಾ ಇದ್ದೀರಲ್ಲ ಮೂಡಾ ನಮ್ಮ ಜಮೀನನ್ನ ಒತ್ತುವರಿ ಮಾಡ್ಕೊಂಡ್ಬಿಡ್ತು, ಅಲ್ಲಿ ಲೇಔಟ್ ಮಾಡ್ಬಿಟ್ರು, ಈಗ ನಮಗೆ ಬದಲಿ ಜಮೀನು ನಾವು ಪಡಿಬೇಕಲ್ಲಪ್ಪ ಅಂತ ನಿನ್ನೆ ಕೇಳ್ತಾ ಇದ್ರಲ್ಲ, ನಿಮ್ಗೇನು ಅವ್ರು ಒತ್ತುವರಿ ಮಾಡೋ ತನಕ ಗೊತ್ತೇ ಇರ್ಲಿಲ್ವಾ ಹಂಗಂದ್ರೆ ನಿಮ್ಮ ಜಮೀನು ಒತ್ತುವರಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು. ಎರಡನೇದು, ಈ ಲಾಟ್ರಿ ಮುಖೇನವಾಗಿ ಸೈಟ್ ನೀಡುವಂಥ ನಿಯಮವನ್ನು ನೀವು ಉಲ್ಲಂಘಿಸಿದ್ದೀರಾ ಯಾಕೆ ಅನ್ನುವಂಥದ್ದು. ಅದರ ಜೊತೆಗೇನೆ ಅವ್ರಿಗೆ ಬೇರೆ ಲೇಔಟ್ನಲ್ಲಿ ಯಾಕೆ ಸೈಟ್ ಕೊಟ್ರಿ ಅನ್ನುವಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಈಗ ನಾನೇನು ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿರಲಿಲ್ಲ, ಅವ್ರು ಎಲ್ಲಿ ಕೊಟ್ಟಿದ್ದಾರೋ ಅದನ್ನು ತೆಗೆದುಕೊಂಡಿದ್ದೀವಿ, ನಂದಿದ್ರಲ್ಲಿ ಏನೂ ಪಾತ್ರ ಇಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಅಧಿಕಾರ ದುರುಪಯೋಗ ಆಗಿದೆಯಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರುತ್ತೆ. ಬಟ್ ಇಲ್ಲಿ ಬಿಜೆಪಿ ಕೆಲ ಪ್ರಶ್ನೆಗಳನ್ನು ಇಟ್ಟಿದೆ. ಒಂದ್ ಕಡೆ ವಾಲ್ಮೀಕಿ ಹಗರಣ, ಮತ್ತೊಂದು ಕಡೆ ಮೂಡಾದಲ್ಲಿ ನಡೆದಿದೆ ಮೈಸೂರಿನಲ್ಲಿ ಅನ್ನುವಂಥದ್ದು ಹಗರಣ. ಸೊ ಇದೆರಡೂ ಕೂಡ ಈಗ ಸರ್ಕಾರಕ್ಕೆ ಬಹಳ ಕಂಟಕ ಆಗ್ತಾ ಇರುವಂಥದ್ದು. ಒಂದು ತಮ್ಮ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗಿನವರು ಅಂದರೆ ಸಚಿವರು, ಈಗ ಆಲ್ರೆಡಿ ಅವ್ರ ತಲೆದಂಡ ಆಗಿದೆ, ಹೌದು. ಸೊ ಅಂಥ ದೊಡ್ಡ ಹಗರಣ ಆದರೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ಹಣಕಾಸು ಸಚಿವ ಆಗಿದ್ರು ಕೂಡ ಹಣಕಾಸು ಇಲಾಖೆಗೆ ಇದೆಲ್ಲ ಗೊತ್ತೇ ಆಗಿಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ, ಅಥವಾ ಇದೆಲ್ಲ ಗೊತ್ತಿದ್ದು ನಡೆದಿರುವಂಥದ್ದು ಅನ್ನುವಂಥದ್ದು ಒಂದು. ಎರಡನೇದು, ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರಕ್ಕೆ ಇದು ಬಹಳ ಇರಿಸು ಮುರುಸು ತರಿಸ್ತಾ ಇರುವಂಥ ಸಂದರ್ಭ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದು ಕಡೆ ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಈಗ ಸರ್ಕಾರ ಬಹಳ ಎಚ್ಚರಿಕೆ ಹೆಜ್ಜೆ ಇಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಅದರ ಜೊತೆಗೆ ಈಗ ಅವರು ಮತ್ತೊಂದು ಫೇಸ್ ಮಾಡಬೇಕಾಗಿರುವಂಥದ್ದು ಈಗ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪ. ಈಗ ಇದನ್ನು ಬಿಜೆಪಿ ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಯೋಚಿಸ್ತಾ ಇದೆ. ಅದಕ್ಕೆ ತಕ್ಕಾಗೆ ಕೆಲ ಪ್ರಶ್ನೆಗಳನ್ನ ಇಟ್ಟಿದೆಯಲ್ಲ, ಇದೇನು ಹಿಂದೆಯಿಂದಲೂ ಚರ್ಚಿತ ಆಗ್ತಾ ಇರುವಂತ ಪ್ರಶ್ನೆಗಳನ್ನೇ ಇಟ್ಟಿದೆ, ಅಥವಾ ಸಿಎಂ ಈಗ ಆಲ್ರೆಡಿ ಕೆಲವೊಂದು ಉತ್ತರ ಕೊಟ್ಟಿದ್ದಾರೆ, ಸೈಟ್ ಯಾಕೆ ವಿಜಯನಗರದಲ್ಲಿ ಕೊಟ್ಟರು, ನಂದು ಇದರಲ್ಲಿ ಜವಾಬ್ದಾರಿ ನಂದೇನು ಅನ್ನುವಂತಲ್ಲ. ಅದೇ ತರನಾದ ಯಥಾ ಪ್ರಕಾರದ ಪ್ರಶ್ನೆಗಳ ಏನ್ ಕತೆ ಪ್ರಸನ್ನ? ಮಾಲ್ತೇಶ್, ಎರಡು ಪ್ರಮುಖವಾದಂತಹ ವಿಚಾರಗಳನ್ನ ಮುಂದಿಟ್ಕೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ರೂಪುರೇಷೆಯನ್ನು ಸಿದ್ಧಪಡಿಸಿದೆ. ಒಂದು, ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ತೆಗೆದುಕೊಂಡ್ರೆ ಅತ್ಯಂತ ಸ್ಪಷ್ಟವಾಗಿದೆ. 187 ಕೋಟಿ ಹಣ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆಗೆ ಮತ್ತು ಅದನ್ನ ಎಲ್ಲೆಲ್ಲಿ ಡ್ರಾ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಬಂದಾಗ ಸರ್ಕಾರ ಸಹಜವಾಗಿಯೇ ಉತ್ತರದಾಯಿತ್ವ ಆಗುತ್ತೆ. ಅದರಲ್ಲಿ ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇರುವಂತದ್ದು ಅತ್ಯಂತ ಸ್ಪಷ್ಟ. ಇನ್ನೊಂದು, ಮೂಡಾ ವಿಚಾರದಲ್ಲೂ ಕೂಡ ಹಾಗೇನೆ ಸಿಎಂ ಅವರು 14 ಸೈಟ್ಗಳನ್ನ ಹೇಗೆ ಪಡೆದುಕೊಂಡ್ರು ಅನ್ನುವಂತ ಒಂದು ಪ್ರಶ್ನೆಯನ್ನ ಇದೀಗ ಬಿಜೆಪಿ ನಾಯಕರು ಪದೇ ಪದೇ ಎತ್ತುತ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡ್ತಿದ್ದಾರೆ. ಸಹಜವಾಗಿ ಅವರಿಗೆ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಲ್ಲಿ ಇದ್ದಂತಹ ಕೃಷಿ ಜಮೀನಿಗೆ ಬದಲಾಗಿ ಒಂದು ಸೈಟ್ ಅನ್ನು ನೀಡಲಾಗಿದೆ ಅನ್ನುವಂಥದ್ದು ಮೊದಲ ಅಂಶ. ಅಲ್ಲಿ ಎಲ್ಲೋ ಒಂದ್ ಕಡೆ ಸಮರ್ಥನೆಯ ಧಾಟಿಯಲ್ಲಿ ಸರ್ಕಾರ ಉತ್ತರ ಕೊಟ್ಟರು ಕೂಡ ಈಗ ಬಿಜೆಪಿ ಎತ್ತುತ್ತಾ ಇರುವಂತಹ ಪ್ರಶ್ನೆಗಳೇ ಬೇರೆ. ಅದು ಆ 14 ಸೈಟ್ಗಳನ್ನ ಹೇಗೆ ಪಡೆದುಕೊಂಡ್ರು, ಮುಖ್ಯಮಂತ್ರಿಗಳ ಪ್ರಭಾವ ಇಲ್ಲದೆಯೇ ಆ ಸೈಟ್ಗಳನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನ ಗಂಭೀರವಾಗಿ ಇದೀಗ ಮುಖ್ಯಮಂತ್ರಿಗಳ ಮೇಲೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಮೇಲೆ ಮಾಡ್ತಾ ಇದೆ. ಮತ್ತು 50-50 ಅನುಪಾತದ ಸೈಟ್ಗಳ ಹಂಚಿಕೆಯನ್ನ ಸ್ಥಗಿತಗೊಳಿಸಿದ್ರು ಕೂಡ ಸರ್ಕಾರವೇ ಹೇಳಿದಾಗೆ 2023 ಅಕ್ಟೋಬರ್ನಲ್ಲಿಯೇ 50-50 ಸೈಟ್ಗಳ ಹಂಚಿಕೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಾಗಿದ್ದು ಕೂಡ ಯಾವ ಕಾರಣಕ್ಕೆ 2024 ಅವಧಿಯಲ್ಲೂ ಕೂಡ 50-50 ಅನುಪಾತದ ಸೈಟ್ಗಳನ್ನ ಹಂಚಿಕೆ ಮಾಡೋದಕ್ಕೆ ಸಾಧ್ಯವಾಯಿತು? ಇದಕ್ಕೆ ಪ್ರಭಾವ ಬೀರಿದವರು ಯಾರು ಅನ್ನುವಂತ ಒಂದು ಪ್ರಶ್ನೆಯನ್ನ ಇದೀಗ ಬಿಜೆಪಿ ಎತ್ತುತ್ತಾ ಇದೆ. ಇನ್ನೊಂದು, ಅಧಿಕಾರಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಹೇಗೆ ಲೋಪದೋಷಗಳಾಗುತ್ತಾ ಇದಾವೆ ಅನ್ನುವಂಥದ್ದನ್ನ ಬಿಜೆಪಿ ಪ್ರಮುಖವಾಗಿ ಗಮನಿಸ್ತಾ ಇರುವಂತಹ ಅಂಶ ಮತ್ತು ಅದನ್ನ ವಿರೋಧ ಪಕ್ಷವಾಗಿ ದನಿ ಎತ್ತುತ್ತಾ ಇರುವಂತದ್ದು ಅದೇ ಅಂಶ. ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಯಾವ ಕಾರಣಕ್ಕೆ ಮೈಸೂರಿಗೆ ಹೋಗ್ತಾರೆ? ಇಲಾಖೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಅವರು ಹೆಲಿಕಾಪ್ಟರ್ನಲ್ಲಿ ರಾಶಿಗಟ್ಟಲೆ ದಾಖಲೆಗಳನ್ನ ಬೆಂಗಳೂರಿಗೆ ಯಾಕೆ ಕರೆತಂದ್ರು? ತಕ್ಷಣಕ್ಕೆ ಅಧಿಕಾರಿಗಳನ್ನ ಯಾಕೆ ವರ್ಗಾವಣೆ ಮಾಡಲಾಯಿತು? ಅಧಿಕಾರಿಗಳು ಹಿಂದೆ ಡಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಾದಲ್ಲಿ ಏನೇನೋ ಅಕ್ರಮಗಳಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ನೀಡಿದ್ರು ಕೂಡ ಅದು ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಕೆ ಆಗಿದ್ರು ಕೂಡ ನಗರಾಭಿವೃದ್ಧಿ ಇಲಾಖೆ ಸಚಿವರು ಯಾಕೆ ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಲ್ಲ? ಈ ಎಲ್ಲ ಪ್ರಶ್ನೆಗಳು ಕೂಡ ಬಿಜೆಪಿ ಎತ್ತುತ್ತಾ ಇದೆ.
ಇದೆ. ಇದಕ್ಕೆ ಸರ್ಕಾರ ಮತ್ತು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಉತ್ತರ ಕೊಡಲೇಬೇಕಾಗುತ್ತೆ. ಅಧಿವೇಶನ ಪ್ರಾರಂಭ ಆಗುವಂತ ಸಂದರ್ಭದಲ್ಲೂ ಕೂಡ ಮತ್ತಷ್ಟು ದಾಖಲೆಗಳನ್ನ ಬಿಚ್ಚಿಡುವಂತ ಕೆಲಸವನ್ನ ಬಿಜೆಪಿ ಮಾಡಬಹುದು. ನಿನ್ನೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಇದೀಗ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. ಅವರು ಉದ್ದೇಶಪೂರ್ವಕವಾಗಿ 2013ರ ಚುನಾವಣೆಯ ಸಂದರ್ಭದಲ್ಲಿ ತಮಗೆ ಇದ್ದಂತಹ ತಮ್ಮ ಪತ್ನಿಯ ಹೆಸರಲ್ಲಿ ಇದ್ದಂತಹ ಕೃಷಿ ಜಮೀನು 3 ಎಕರೆ 16 ಗುಂಟೆಯ ಬಗ್ಗೆ ಅಫಿಡವಿಟ್ ನಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಅದನ್ನ ಮರೆಮಾಚುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಒಂದು ದೂರು ಕೂಡ ಸಲ್ಲಿಕೆಯಾಗಿದೆ. ಇದಕ್ಕೂ ಕೂಡ ಇದುವರೆಗೆ ಸರ್ಕಾರ ಆಗಲಿ ಸಿಎಂ ಸಿದ್ದರಾಮಯ್ಯನವರಾಗಲಿ ಅಥವಾ ನಗರಾಭಿವೃದ್ಧಿ ಇಲಾಖೆಯ ಉಳಿದಂತಹ ಸಚಿವರಾಗಲಿ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಈ ಎಲ್ಲ ವಿಚಾರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನ ಕಾರ್ನರ್ ಮಾಡ್ತಿದೆ. ಸೆಷನ್ ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣ ಒಂದು ಕಡೆ ಬಿಜೆಪಿ ದನಿ ಎತ್ತೋದಕ್ಕೆ ಒಂದಷ್ಟು ದಾಖಲೆಗಳ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದ ಹಾಗೆಯೇ ಮೂಡ ಹಗರಣದಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ದನಿ ಎತ್ತೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.